ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲೇಟ್ಸ್. ಅಂತೂ ಇಂತೂ ನಮ್ಮ ಮನೆಯ ಗೃಹ ಪ್ರವೇಶ ದಿನ ಬಂತು. ನೀವು ನೋಡ್ಬೋದು, ಪೂರ್ತಿಯಾಗಿ ಪಾಲಿಷ್ ಆಗಿಲ್ಲ. ಹಿಂದಿನ ದಿನ ಅಂದರೆ 19ನೇ ತಾರೀಕು ಬಸವ ಜಯಂತಿಯ ಹಿಂದಿನ ದಿನ ಒಂದು ಹೋಮ ನಡೀತು. ಅಂದರೆ ವಾಸ್ತು ಹೋಮ, ಹಾಗೆ ಪೂಜೆಗಳು. ತಿರ್ಗ ಬೆಳಗ್ಗೆ 20ನೇ ತಾರೀಕು ಬಸವ ಜಯಂತಿಯಂದು ಗೃಹ ಪ್ರವೇಶ, ಗಣಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು. ಈ ಎಲ್ಲ ಸುಂದರ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಎಷ್ಟು ಮಟ್ಟಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವತ್ತು ಕ್ಲೀನಿಂಗ್ ಆಗಿತ್ತು. ಸಾಕು, ಪೂಜೆಗೆ ಮನೆ ಸ್ವಚ್ಛವಾಗಿದ್ದರೆ ಸಾಕು ಅಂದ್ಕೊಂಡು ಪಾಲಿಷಿಂಗ್ ಅದು ಎಲ್ಲದನ್ನು ನೆಗ್ಲೆಕ್ಟ್ ಮಾಡಿ ನಾವು ಮನೆಯ ಗೃಹ ಪ್ರವೇಶವನ್ನು ಅವತ್ತು ಮಾಡಿದ್ವಿ. ಅರ್ಚಕರು ಮೂಲ ಸಿರ್ಸಿಯವರು. ಏನಂದರೆ ಆ ಮಂತ್ರ ಉಚ್ಚಾರಣೆ ಎಲ್ಲ ಸ್ಪಷ್ಟವಾಗಿ ಬಂದಾಗ ಮಾಡಿಸೋದಕ್ಕೂ ಸಾರ್ಥಕ ಅನಿಸುತ್ತೆ. ಆಮೇಲೆ ಕೆಲವೊಂದು ಪೂಜೆಗಳಿರುತ್ತೆ, ಇನ್ನೂ ಒಂದು ಪೂಜೆ ಹೋಮ ಎಲ್ಲ ಮಾಡಿಸೋದಿದೆ, ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ. ಈಗ ಸದ್ಯಕ್ಕೆ ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಸೋಣ ಅಂಥೇಳಿ ಇಷ್ಟು ಮಾಡಿಸಿದ್ವಿ. ಇದೆಲ್ಲ ರಂಗೋಲಿಗಳನ್ನು ಹಾಕಿದ್ರು. ಇದೆಲ್ಲದಕ್ಕೂ ಪೂಜೆ ಮಾಡಿಸ್ತಾರೆ, ಆ ನಂತರ ಮಾಡಿಸ್ತಾರೆ. ನೀವು ನೋಡ್ತೀರಾ ಕೂಡ. ಏನೋ ಒಂದು ರೀತಿ ಆತಂಕ, ಸಂಭ್ರಮ, ಎಲ್ಲ ದುಗುಡ ಎಲ್ಲ ಇತ್ತು ಮನಸ್ಸಲ್ಲಿ. ಈ ದಿನ ಹೇಗೆ ಕಳೆಯುತ್ತೋ, ಹೇಗೆ ಮಾಡ್ತೀವೋ ಅಂತ. ರಾತ್ರಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಬೆಳಗ್ಗೆ 7:15 ರಾಹುಕಾಲ ಇತ್ತು. ಸೊ ಆ ರಾಹುಕಾಲದ ಒಳಗಡೆ ನಮ್ಮ ಗೃಹ ಪ್ರವೇಶ ಆಗಬೇಕಿತ್ತು, ಗಂಗೆ ಪೂಜೆ ಆಗಬೇಕಿತ್ತು. ಮನೆ ಒಳಗಡೆ ಗಂಗೆ ಹೋಗ್ಬಿಟ್ರೆ ಸಾಕು, ಆನಂತರ ನಾವು ಉಳಿದಿದ್ದ ಪೂಜೆಗಳನ್ನ ಮಾಡ್ಕೋಬೋದು ಅಂತ ಹೇಳಿದ್ರು. ಲಕ್ಕಿಲಿ ನನಗೆ ತುಂಬ ಒಳ್ಳೆ ಫ್ಯಾಮಿಲಿ, ಟಚ್ ವುಡ್, ತುಂಬ ಒಳ್ಳೆ ಫ್ಯಾಮಿಲಿ ನನಗೆ ಸಿಕ್ಕಿದೆ. ಅಮ್ಮ ಆಗಲಿ, ನನ್ನ ತಮ್ಮ, ಆಫ್ಕೋರ್ಸ್ ನನ್ನ ತಮ್ಮನ ಬಗ್ಗೆ ಹೇಳಲೇಬೇಕು. ತುಂಬ ಬೇಸರಗೊಂಡಿದ್ದಾರೆ ಅವರು. ಯಾಕೆ ಅಂದರೆ ವೀಸಾ ಪ್ರಾಬ್ಲಮ್, ನಿಮಗೆಲ್ಲ ಗೊತ್ತು. ಟ್ರಂಪ್ ಕಡೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗ್ತದೆ, ವೀಸಾ ಪ್ರಾಬ್ಲಮ್ ಆಗ್ತಾಯಿದೆ. ಆ ಕಾರಣದಿಂದ ಅವರು ಟ್ರಾವೆಲ್ ಮಾಡಲಿಕ್ಕೆ ಆಗಲೇ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇಲ್ಲ ನೀವು ನೋಡ್ತಿದ್ರಿ, ಆದರೆ ಸದ್ಯದಲ್ಲೇ ಬಂದೇ ಬರ್ತಾರೆ. ಆಗ ನಿಮಗೆಲ್ಲರಿಗೂ ನಾನು ತೋರಿಸ್ತೀನಿ. ಬಟ್ ಈ ಪೂಜೆಯಲ್ಲಿ ಅವನನ್ನು ತುಂಬ ಮಿಸ್ ಮಾಡಿಕೊಂಡೆ. ಯಾಕಂದರೆ ನನಗೆ ತವರು ಅಂದರೆ ಅಮ್ಮ, ತಮ್ಮ ಇಬ್ಬರೇ. ಅಪ್ಪ ಹೋಗಿ ಸುಮಾರು ಒಂದು 12 ವರ್ಷನೇ ಆಯಿತು. ಹಾಗಾಗಿ ಅವನು ಇರಬೇಕಿತ್ತು ಅಂತ ತುಂಬ ಆಸೆ ಇತ್ತು ನನಗೆ. ಇರಲಿ, ಪರವಾಗಿಲ್ಲ, ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡ್ಕೋಬೇಕು. ಇನ್ನು ಈ ಕಡೆ ನನ್ನ ಮನೆಯವರ ಕುಟುಂಬ ಅಂದರೆ ಎಲ್ಲರೂ, ಇವರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ನಿಂತಿರ್ತಾರೆ. ಯಾವಾಗಲೂ ಅವ್ರದ್ದು ದೊಡ್ಡ ಕುಟುಂಬ, 9 ಜನ ಅಣ್ಣ ತಮ್ಮಂದರು, ಒಬ್ಬ ಅಕ್ಕ ಸೇರಿ 10 ಜನ ಮಕ್ಕಳು. ಎಲ್ಲರೂ ಸಪೋರ್ಟು, ಎಲ್ಲರೂ ಆಶೀರ್ವಾದ ನಮಗೆ ಯಾವಾಗಲೂ ಇರುತ್ತೆ. ಅದೊಂದು ಸಂತೋಷ. ಯಾವುದೇ ಕೆಲಸ ಕಾರ್ಯ ಆಗಲಿ, ನಾನು ಕುಟುಂಬದಲ್ಲಿ ಚಿಕ್ಕವಳು, ಹಾಗಾಗಿ ಎಲ್ಲರೂ ನನಗೆ ಗೈಡ್ ಮಾಡ್ತಾರೆ. ಈಗ ಮಾಡಬೇಕು, ಆಗ ಮಾಡಬೇಕು, ಆಗ ಮಾಡೋಣ, ಈಗ ಮಾಡೋಣ ಅಂತೆಲ್ಲ ಗೈಡ್ ಮಾಡೋದ್ರಿಂದ ನನಗೆ ಕೆಲಸ ಕಾರ್ಯಗಳು ತುಂಬ ಸುಲಭ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀತು. ನಾನು ಹುಟ್ಟಿರೋದು ಕಂಚಿ ರೇಷ್ಮೆ ಸೀರೆ. ಹಾಗೆ ರಾತ್ರಿ ನನ್ನ ಮಗಂದು ಇದಿದ್ದ ಹಾಕ 2 ಟೈಮ್ ನಾನು ಪಂಚೆ ಉಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಬೆಳಗ್ಗೆ ಉಟ್ಕೋತೀನಿ ಅಂತಂದ. ಅವನು ಪೂಜೆಗೆ ಇರಲ್ಲ ಅಂತ ಅಂದ್ಕೊಂಡ, ರಾತ್ರಿ ನಾವಿಬ್ಬರೇ ಕೂತ್ಕೋಬೇಕು ಅಂತ. ಬಟ್ ಅರ್ಚಕರು ಇಲ್ಲ, ನೀನು ಬಂದು ಕೂತ್ಕೊಳ್ಳಪ್ಪ ಅಂತ ಹೇಳಿ ಅವನನ್ನು ಕೂರಿಸಿದ್ರು. ಭಾಳ ಚೆನ್ನಾಗಾಯಿತು, ತುಂಬ ಸಂತೋಷ ಆಯಿತು. ಪೂರ್ತಿ ಪೂಜೆಗಳನ್ನು ನೀವು ನೋಡಿ. ಸಿಕ್ಕಾಪಟ್ಟೆ ಅದನ್ನು ಡ್ರ್ಯಾಗ್ ಮಾಡಲ್ಲ, ಯಾಕಂದರೆ ಎಲ್ರಿಗೂ ಎಲ್ಲದನ್ನು ನೋಡಲಿಕ್ಕೆ ಇಷ್ಟ ಆಗಲ್ಲ. ಇಲ್ಲಿ ಮನೆಯ ಪ್ರದಕ್ಷಿಣೆ ಮಾಡಿಸಂದರೆ ಮನೆ ಪೂರ್ತಿ ನಾವು ಓಡಾಡಬೇಕಾಗಿತ್ತು. ಅವರು ಪ್ರೋಕ್ಷಣೆ ಮಾಡ್ತಾ ಹೋದಂಗೂ ನಾವು ತೆಂಗಿನಕಾಯಿನ ಹಿಡ್ಕೊಂಡು ಮನೆ ಪೂರ್ತಿ ಓಡಾಡ್ತಾ ಇದ್ದೀವಿ. ಅದೆಲ್ಲ ಮುಗಿಸಿ ಇಲ್ಲಿ ಬಂದು ಅರ್ಚಕರು ಹೇಳಿದ ರೀತಿಯಲ್ಲಿ, ಗೊತ್ತಲ್ಲ ನಮಗೆಲ್ಲ ಹೆಚ್ಚು ಪೂಜೆಗಳ ಬಗ್ಗೆ ಮಾಹಿತಿ, ಅವ್ರು ಏನು ಮಾಡಿಸ್ತಾರೆ ಅಂತ ಗೊತ್ತಿರಲ್ಲ. ಸೊ ಅವ್ರು ಹೇಳಿದಾಗೆ ನಾವು ಮಂತ್ರಗಳನ್ನ ಉಚ್ಚಾರಣೆ ಮಾಡೋದು, ಅವ್ರು ಹೇಳಿದ ದಿನ ಮಾಡೋದು ಅಷ್ಟೇ. ಇದೇ ರೀತಿ ಪೂಜೆ ರಾತ್ರಿ ಎಲ್ಲ ತುಂಬ ಚೆನ್ನಾಗಾಯಿತು. ರಾತ್ರಿ ಹೋಮ ಪೂಜೆ ತುಂಬ ಅಂದರೆ ಲಕ್ಷಣ ಅನಿಸುತ್ತೆ. ಮನೆಯಲ್ಲಿ ಹೊಸ ಮನೆ ಅಂದ ತಕ್ಷಣ ಹೋಮ ಪೂಜೆಗಳನ್ನು ಮಾಡಿದ್ರೆ ಒಂದು ವೈಬ್ರೇಷನ್ಸ್. ಈ ಅಲಂಕಾರಿಕ ಪೂಜೆಗಳು ಶುರುವಾಗಿದೆ ಇತ್ತೀಚೆಗೆ, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಮುಖವಾಡಗಳನ್ನೆಲ್ಲ ಹಾಕ್ಬಿಟ್ಟು ದೇವರುಗಳನ್ನ ಒಂದು 7, 8, 9 ದೇವರುಗಳನ್ನ ಕೂರಿಸ್ತಾರೆ. ನಾರಾಯಣನ ಮುಖವಾಡ ಹಾಕಿ ಕೂರಿಸ್ತಾರೆ. ಎಲ್ಲ ಕೂರಿಸ್ಬಿಟ್ಟು ಅದು ಅಲಂಕಾರಕ್ಕೆ ಮಾಡ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಅಲ್ಲಿ ಪೂಜೆಗಳು ನೆರವೇರಿದೆ ಗೊತ್ತಿಲ್ಲ. ಡೆಕೋರೇಷನ್ಸ್, ಅಫ್ಕೋರ್ಸ್ ಹೊಸ ಮನೆ ಅಂದರೆ ಅಲಂಕಾರ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಆದರೆ ಹೆಚ್ಚು ಪೂಜೆಗಳಿಗೆ ಒತ್ತು ಕೊಡಿ. ಒಂದು ವಾಸ್ತು ಶಾಂತಿ ಮಾಡಿಸಿ, ಒಂದು ಮನೆಗೆ ಒಂದು ದೈವಿಕ ಕಳೆ ಬರಬೇಕು ಅಂದರೆ ಪೂಜೆಗಳನ್ನು ಮಾಡಿಸೋದು ತುಂಬ ಮುಖ್ಯ ಆಗುತ್ತೆ.
ಇವತ್ತಿನ ದಿನ ಅಂದರೆ 20ನೇ ತಾರೀಕಿನ ಪೂಜೆಗೆ ನಮ್ಮ ಮನೆಯ ಯಾವುದೇ ರೀತಿಯಲ್ಲೂ ನಾನು ಅಲಂಕಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಹೂವಿನಲ್ಲಿ ಬಂದು ಡೆಕೋರೇಷನ್ ಅವರು ತೋರಣಗಳನ್ನು ಕಟ್ಟಿ ಹೋದರು. ಹಾಗೆ ಇದೊಂದು ಬ್ಯಾಕ್ಗ್ರೌಂಡ್. ಆ ಬ್ಯಾಕ್ಗ್ರೌಂಡ್ ಮಧ್ಯದಲ್ಲಿರೋದು ನನಗೆ ಹೆಸರು ಪ್ರೊನೌನ್ಸ್ ಮಾಡಲಿಕ್ಕೆ ಬರಲ್ಲ. ಕೇರಳದಲ್ಲಿ ಆನೆಗಳಿಗೆ ಹಾಕಿರ್ತಾರಲ್ಲ ಅದು. ಅದರಲ್ಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದು ಅಂಶ ಇರುತ್ತೆ. ಅದನ್ನು ಮಾಡೋರು ಕೂಡ ತುಂಬ ವ್ರತ ಹಿಡಿದು ಅದನ್ನು ಮಾಡ್ತಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಅದು ನನಗೆ ಗಿಫ್ಟ್ ಬಂದಿದ್ದು ನನ್ನ ಕ್ಲೋಸೆಸ್ಟ್ ಫ್ರೆಂಡಿಂದ. ಸೊ ಅದನ್ನು ಕೂಡ ಒಂದು ಡೆಕೋರೇಷನ್ಗೆ ಅವರೇ ಬಳಸ್ಕೊಂಡ್ರು ಡೆಕೋರೇಷನ್ ಅವರು. ನಾನು ಮಾತ್ರ ಇವತ್ತಿನ ದಿನ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ. ಪೂಜೆಗೆ ಏನು ಸಾಮಾನುಗಳು ಬೇಕು, ಹೂವು, ಹಣ್ಣು, ಫಲತಾಂಬೂಲಗಳು ಅದೆಲ್ಲ ಜೋಡಿಸೋದ್ರಲ್ಲೇ ಅಷ್ಟೇ ನಂದು ಮುಗೀತು. ಇನ್ನು ಡೆಕೋರೇಷನ್ಸ್ ಯಾವುದು ನನಗನ್ಸಿದ್ದು ಮುಖ್ಯವಾಗಿ ತುಂಬ ಸಮಾಧಾನವಾಗಿ ಪೂಜೆ ಮುಗಿಬೇಕು ಅಂತ. ಪೂಜೆ ಮತ್ತು ಫಂಕ್ಷನ್ ಅಂದರೆ ಜನರನ್ನ ಇನ್ವೈಟ್ ಮಾಡೋದು ಹಾಗೆ ಪೂಜೆನ ಒಂದೇ ದಿನ ಇಟ್ಕೊಂಡ್ರೆ ನಿಜವಾಗ್ಲೂ ಆ ಗಡಿಬಿಡಿ ಏನು ಗೊತ್ತಾ, ಬಂದು ಪಾಪ ನಿಂತಿರ್ತಾರೆ, ನಮ್ಮನ್ನು ಮಾತಾಡಿಸ್ಬೇಕು, ವಿಶ್ ಮಾಡಬೇಕು ಅಂತ ಅವ್ರ ಕಡೆ ತಿರುಗಿ ನೋಡಲಿಕ್ಕೂ ಕೂಡ ನಮಗೆ ಅವಕಾಶ ಸಿಕ್ಕಲ್ಲ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಅಷ್ಟೇ ಈ ಮನೆ ಅಂತಲ್ಲ, ಇನ್ನು ಹಿಂದಿನ ಮನೆಗಳ ಪೂಜೆಗಳು ಮಾಡಿದಾಗಲೂ ಅಷ್ಟೇ ಮೊದಲು ಪೂಜೆಗಳನ್ನು ನೆಮ್ಮದಿಯಾಗಿ ನಾವೇ ಕೂತ್ಕೊಂಡು ಪೂಜೆ ಮುಗಿಸ್ಕೋತೀವಿ. ಆನಂತರವೇ ನಾವು ಫಂಕ್ಷನ್ನ ಇಟ್ಕೊಳ್ಳೋದು. ಯಾಕಂದರೆ ಫಂಕ್ಷನಿಗೆ ಬಂದವ್ರಿಗೂ ಅವರಿಗೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಅಂತ ಅನ್ನಿಸ್ಬೇಕು. ಆದರೆ ಈಗಿನ ಫಂಕ್ಷನ್ ಹೇಗಾಯಿತು ಅಂದರೆ ಅದು ಕೂಡ ನಾವು ಈವೆಂಟಲ್ಲಿ ಸ್ಮೈಲ್ ಮಾಡಿ ಫೋಟೋ ತೆಗೆಸ್ಕೊಂಡು ಮಾತಾಡಿಸಿ ಕಳಿಸ್ತೀವಲ್ಲ ಅಷ್ಟೇ ಆಗಿದ್ದು. ಅಷ್ಟು ಜನ ಇದ್ದರು, ತುಂಬ ಚೆನ್ನಾಗಾಯಿತು. ಎಲ್ಲ ಡೆಕೋರೇಷನ್ಸ್ ನೀವು ನೋಡಬೇಕು ಅಂತಂದರೆ ನೀವು ಮುಂದಿನ ಬ್ಲಾಗ್ಗಳನ್ನು ಖಂಡಿತ ನೋಡಬೇಕು. ಇಲ್ಲಿ ನಾನು ಪೂಜೆಯ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ. ಬಹುಶಃ ರಾತ್ರಿಯ ವೀಡಿಯೋ ಕಂಪ್ಲೀಟಾಗಿ ನಾನು ಹಂಚ್ಕೊತೀನಿ. ಇನ್ನು ಬೆಳಗ್ಗೆ ಹಸುನ ಕಾಮಧೇನುನ ಮನೆಯೊಳಗೆ ಕರ್ಕೊಂಬಂದಿದ್ದು, ಹಾಲು ಕರೆದು ಹಾಲು ಉಗಿಸಿದ್ದು ಪ್ರತಿಯೊಂದನ್ನು ನೀವು ನಾಳೆ ಅಂದರೆ ಸೋಮವಾರದಂದು ನೋಡ್ಬೋದು. ಇವತ್ತು ಪೂಜೆ ದಿನ ಏನಾಯಿತು ಅನ್ನೋದನ್ನು ಮಾತ್ರ ನಾನು ನಿಮ್ಮ ಜೊತೆ ಹಂಚ್ಕೊಡ್ತಾ ಇದ್ದೀನಿ. ಜತ್ತಿ ಅಣ್ಣ ಸುಧಾ ಆಲ್ವೇಸ್ ಒಂದು ಸಪೋರ್ಟ್ ಸಿಸ್ಟಮ್ ನಮಗೆ. ಯಾವಾಗಲೂ ನಾವಿದ್ದೀವಿ ಅಂತ ಹೇಳಿರ್ತಾರೆ. ಅವ್ರುಗಳಿರೋದ್ರಿಂದ ನಮ್ಮ ಮನೆಯವ್ರಿಗೆ ತುಂಬ ಧೈರ್ಯ. ಅಂದರೆ ಹೆಚ್ಚು ಅವರ ಬದಲಿಗೆ ಅವ್ರನ್ನ ಯಾರಾದರೂ ರಿಪ್ಲೇಸ್ ಮಾಡ್ಬೋದು ಅಂತಂದರೆ ನಮ್ಮ ಭಾವಂದರು ಅಥವಾ ಜತ್ತಿ ಅಣ್ಣ ಅಷ್ಟು ಧೈರ್ಯವಾಗಿ ನಂಬಿಕೆಯಿಂದ ಅವರು ಅದನ್ನು ಜಾಗ ತುಂಬ್ತಾರೆ. ಸೊ ಒಂಥರ ನೆಮ್ಮದಿಯಾಗಿ ಪೂಜೆ ಕೂತ್ಕೋಬೋದು. ಹಾಗೆ ಆಗಿದ್ದು ಈ ಎಲ್ಲ ಫಂಕ್ಷನ್ಗಳಲ್ಲೂ ಅಷ್ಟೇ ಅವ್ರ ಭಾರನ ಅವ್ರ ಮೇಲೆ ಹಾಕಿ ನಾವು ನೆಮ್ಮದಿಯಾಗಿರ್ತೀವಿ. ಹಾಗೆಯೇ ಇಲ್ಲೂ ಕೂಡ ಅವರೇ ಬಂದು ಹೆಗಲು ಕೊಟ್ಟರು ಅಂತಲೇ ಹೇಳ್ಬೋದು. ಎಲ್ಲ ಪೂಜೆ ಸಾಮಾನುಗಳನ್ನು ಅಷ್ಟು ಚೆನ್ನಾಗಿ ಅಮ್ಮ ತೊಳ್ಕೊಟ್ಟಿದ್ರು. ಅರ್ಚಕರಿಗಂತೂ ಆಹಾ ಏನು ಆನಂದ. ಅವ್ರು ಹೇಳ್ತಾ ಇದ್ರು, ಇಷ್ಟು ಪೂಜೆಗೆ ಸಾಮಾನು ಜೋಡಿಸ್ಬಿಟ್ರೆ ನಮಗೇನು ಕೇಳೋ ಅಂಥದ್ದು ಏನೂ ಇರೋದೇ ಇಲ್ಲ ಅಂಥೇಳಿ ಎಲ್ಲ ಚೀಲಕ್ಕೆ ತುಂಬಿಟ್ಟಿದ್ವಿ. ಎಲ್ಲ ಸುಟ್ಕೊಂಡು ಪೂಜೆ ಸಾಮಾನುಗಳನ್ನು ಆರಿಸ್ಕೊಂಡು ಅವ್ರು ಏನೇನು ಬೇಕು ಎಲ್ಲ ಆರಿಸ್ಕೊಂಡು ಇಟ್ಕೊಂಡು ಮಾಡಿದ್ರು. ಈವನ್ ರಂಗೋಲಿ ಹಾಕೋಕ್ಕೆ ಕೂಡ ಹಿತ್ತಾಳೆ ಬಟ್ಲುಗಳನ್ನು ಇಟ್ಟಿದ್ದೆ ಜೋಡಿಸಿ, ಅದ್ರಗಳನ್ನೆಲ್ಲ ತೊಗೊಂಡು ಬಳಸಿದ್ರು. ತುಂಬ ಚೆನ್ನಾಗಾಯಿತು. ಪೂಜೆನೂ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಇದು ರಾತ್ರಿ ಮಾಡ್ತಾ ಇದ್ದು ವಾಸ್ತು ಹೋಮ. 4 ಜನ ಬಂದಿರೋ ಅರ್ಚಕರು. ಮೂಲತಃ ಸಿರ್ಸಿಯವರು. ಮಠದ ಹೆಸರು ಹೇಳಿಸೋದು ಮಠನ ಯಾವುದೋ ಮಠದ ಹೆಸರು ಹೇಳಿದ್ರು. ನನಗೂ ಸ್ವಲ್ಪ ಕನ್ಫ್ಯೂಷನ್. ನಾನು ಕೇಳಿಕೊಂಡೆ ಯಾವ ಮಠದವರು ಅಂತ. ನಮಗೊಬ್ಬರು ಗುರುಗಳು ಪರಿಚಯ ಇದ್ದರೆ ಅವ್ರ ಮೂಲಕನೇ ನಾವು ಪೂಜೆಗಳನ್ನು ಯಾವಾಗಲೂ ಮಾಡಿಸೋದು. ಇವರಂತೂ ಹಿರಿಯರು, ತುಂಬ ಚೆನ್ನಾಗಿ ಪೂಜೆ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಮಂತ್ರ ಉಚ್ಚಾರಣೆ ಭಾಳ ಚೆನ್ನಾಗಿರುತ್ತೆ. ಕೇಳಾಗಿ ಸ್ಪಷ್ಟವಾಗಿ ಆ ರೀತಿ ನಾಲ್ಗೆ ನಮಗೆ ತಿರುಗೋದೇ ಇಲ್ವೇನೋ ಗೊತ್ತಿಲ್ಲ. ಆ ಸಂಸ್ಕೃತ ಪದಗಳು ನಮ್ಮ ನಾಲ್ಗೆಯಲ್ಲಿ ಕೇಳೋದಕ್ಕಿಂತ ಅವ್ರುಗಳು ತುಂಬ ಚೆನ್ನಾಗಿ ಉಚ್ಚಾರಣೆ ಉತ್ಸಾಹದಿಂದ ಕಲ್ತಿರ್ತಾರಲ್ವ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಎಲ್ಲ ಮುಗಿಸಿ ಬಂದ ಗೆಸ್ಟ್ ಎಲ್ಲರೂ ತುಂಬ ಜನ ಇರಲಿಲ್ಲ. ಗೆಸ್ಟ್ ಕುಟುಂಬ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ಫ್ರೆಂಡ್ಸ್ ಅಂತ ಹೇಳಿದ್ರು ಎಲ್ಲರೂ ಕೂಡ. ಭಾನುವಾರ ಇದು ಸೋಮವಾರ ನಡೀತಾ ಇದೆ. ಈ ಭಾನುವಾರ ರಾತ್ರಿ ತಿರುಗಿನ ಭಾನುವಾರ ಫಂಕ್ಷನ್ನ ನಾವು ಏರ್ಪಡಿಸ್ಕೊಂಡಿದ್ದು. ಇಲ್ಲಿ ಅಕ್ಕ ನನಗೆ ಒಂದು ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇರುತ್ತೆ ಪೂಜೆ ಮಾಡುವಾಗ. ಆಗ ಕೂರ್ಸಿ ಹೇಳ್ತಾ ಇದಾರೆ, ಬೆಳಗ್ಗೆ ಗಂಗೆ ಪೂಜೆಗೆ ಏನ್ ಜೋಡಿಸ್ಕೋಬೇಕು, ಎಷ್ಟೊತ್ತಿಗೆ ರಾವು ಕಾಲ ಇದೆ, ಬೇಗ ಬೇಗ ಎಲ್ಲ ಮಾಡ್ಕೊಂಬಿಡೋಣ, ನಾನು ಬೇಗ ಬರ್ತೀನಿ. ಅಕ್ಕ ಅಂದ್ರೆ ಕೋ ಸಿಸ್ಟರ್ಸ್, ಎಲ್ಲ ಕೋ ಸಿಸ್ಟರ್ಸ್ ನಂಗೆ. ನಾನು ಕೊನೆಯವಳು, 9ನೇ ಸೊಸೆ ನಾನೇ. ಸೊ ಇಲ್ಲಿ ಪೂಜೆ ನಡೀತಾ ಇತ್ತು. ಮಧ್ಯದಲ್ಲಿ ಅವ್ರು ಹೇಳ್ಬೋದು ಈಗ ನೀವು ಹೋಗಿ ಒಂದ್ ಬ್ರೇಕ್ ತಗೋಬಹುದು ಅಂತ. ಎಲ್ಲ ಮುಗಿಸಿದ್ಮೇಲೆನೆ ನಾವು ಊಟ ಮಾಡಿದ್ವಿ. ಅಡ್ಗೆಯವ್ರಿಗೆ ಹೇಳಿದ್ವಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಎರಡೂ ಅಡ್ಗೆಯವ್ರು ಮಾಡಿದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್, ತಿರ್ಗಾ ಮಧ್ಯಾಹ್ನದ ಊಟ, ಹೋಳಿಗೆ ಊಟ ಎಲ್ಲದನ್ನು ಒಂದು ಅಡ್ಗೆ ಮಾಡೋರ್ಗೆ ಹೇಳಿದ್ರಿಂದ ನಮ್ಗೆ ಅದು ಸುಲಭ ಆಯ್ತು. ಮನೆಯ ಹಿಂಭಾಗದಲ್ಲಿ ಅಂದ್ರೆ ಹಿತ್ಲಲ್ಲಿ ಯುಟಿಲಿಟಿ ಜಾಗದಲ್ಲಿ ನಾನು ಒಂದು 10 ಅಡಿ ಜಾಗದಲ್ಲಿ
ಆ, ವ್ಯವಸ್ಥೆ ಮಾಡಿಸಿದೀನಿ. ಅಂದ್ರೆ ಅಡಿಗೆ ಮಾಡೋರ್ಗೆ ಅನುಕೂಲಕರವಾಗಿರ್ಲಿ ಅಂತ ಮಾಡಿಸಿದೀನಿ. ಹಾಗಾಗಿ ನೀವಲ್ಲಿ ಸತ್ಯ ಸರ್ನು ನೋಡ್ಬೋದು. ಪಾಪ ಅವರು ಅಷ್ಟೇ ಪೂಜೆಗೂ ಫಂಕ್ಷನ್ಗೂ ಬಂದು ನಿಂತು ಎಲ್ರನ್ನೂ ಸಂಭಾಳಿಸಿದ್ರು. ಚೆನ್ನಾಗಿತ್ತು. ಆಚೆ ಕಡೆ ಏನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ಅವತ್ತು ಅಷ್ಟು ಬ್ಯುಸಿ ಆಗ್ಬಿಟ್ವಿ. ತುಂಬಾ ಚೆನ್ನಾಗಿ ಆ ವೆಲ್ಕಮ್ ಡ್ರಿಂಕ್ ಇಂದ ಹಿಡಿದು ಆ ಹೂವು ಬಳೆ ಎಲ್ಲದನ್ನು ಆರ್ಗನೈಸ್ ಮಾಡಿತ್ತದು ಎಲ್ಲದೂ ತುಂಬಾ ಚೆನ್ನಾಗಿ ನೆರವೇರ್ತು ಅಂತಾನೆ ಹೇಳ್ಬೋದು. ಹೆಚ್ಚು ಮಂತ್ರ ಉಚ್ಚಾರಣೆ ಕಡೆಗೆ ಬಿಡ್ತೀನಿ. ಆ ಮಾತಾಡಿದ್ರೆ ನಿಮ್ಗೆ ಅದೆಲ್ಲ ಕ್ಲೀನಾಗಿ ಕೇಳಿಸಲ್ಲ. ಆ ಕೆಲವೊಂದನ್ನ ನಾನು ವಾಯ್ಸ್ ಓವರ್ ಮಾಡ್ತೀನಿ, ಕೆಲವೊಂದನ್ನ ಹಾಗೆ ಮಂತ್ರ ಉಚ್ಚಾರಣೆಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಬಿಡ್ತೀನಿ. ಆ ಫಂಕ್ಷನ್ ದಿನ ತುಂಬಾ ಚೆನ್ನಾಗಿ ಒಂದು ಥಾಟ್ಫುಲ್ ಆಗಿ ಪ್ಲಾನ್ ಮಾಡಿದ್ದೆ. ಅಂದ್ರೆ ಮಲ್ಲಿಗೆ ಹೂವನ್ನ ದಿಂಡು ಕಟ್ಸಿ ಆ ಹೂವಿನ ಪಕ್ಕಕ್ಕೆ ಹೇರ್ ಪಿನ್ಸು, ಬಳೆ, ಅರಿಶಿನ, ಕುಂಕುಮ ಬಂದವರು ಎಲ್ರಿಗೂ ಸಿಗೋ ರೀತಿಯಲ್ಲಿ ಒಂದು ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಗೊತ್ತಿಲ್ಲ ಯಾವ್ಯಾವ ವಿಡಿಯೋ ಇದೆ, ಯಾವ್ಯಾವ ಫೋಟೋಸ್ ಇದೆ, ವಿಡಿಯೋಗ್ರಾಫರ್ ಏನ್ ಕವರ್ ಮಾಡಿದಾರೆ ನಂಗೂ ಅರ್ಥ ಆಗಿಲ್ಲ. ನೋಡ್ತಾ ನೋಡ್ತಾ ನಂಗೆ ವಾಯ್ಸ್ ಓವರ್ ಮಾಡುವಾಗ ನಮಗೂ ಗೊತ್ತಾಗ್ಬೋದು ಏನ್ ಮಾಡ್ಸಿದ್ರು ಏನಿದೆ ಅಂತ ಹೇಳಿ. ಹಾಗೆ ಈ ಕುಂಬಳಕಾಯಿನ ಹೋಳು ಮಾಡಿಸ್ಬಿಟ್ಟು ಅದನ್ನು ಪೂಜೆ ಮಾಡಿಸಿ ಮನೆಯ ದಿಕ್ಕುಗಳಿಗೆ ಹಾಕಿಸ್ತಾರೆ. 8 ದಿಕ್ಕುಗಳಿಗೂ ಹಾಕಿಸ್ತಾರೆ. ಹಾಗೆ ಏನಿದೆ 8 ದಿಕ್ಕು ಅಂತೀರಾ? ಆಗಲ್ಲ ಅದು. ಇದು ಅರ್ಚಕರು ಹೇಳೋ ರೀತಿಯಲ್ಲಿ 8 ದಿಕ್ಕಿಗೂ ಹಾಕಿಸ್ತಾರೆ, ವಾಸ್ತು ಹಂಗೆ ಅಂತ. ಸೊ ಅದು ಕುಂಬಳಕಾಯಿನ ಚಿಕ್ಕ ಹೋಳು ದೊಡ್ಡ ಹೋಳು ಏನೋ ಮಾಡ್ಸಿದ್ರು. ತುಂಬಾ ಪೂಜೆ ಚೆನ್ನಾಗಾಯ್ತು. ನಂಗೆ ಹೇಳಲಿಕ್ಕೆ ಕರೆಕ್ಟ್ ಆಗಿ ಬರಲ್ಲ. ತುಂಬಾ ಈ ತರ ಪೂಜೆಗಳನ್ನ ಮಾಡಿಸ್ತಾ ಇದ್ರೆ ಅಥವಾ ಅದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ರೆ ಅರ್ಥ ಆಗುತ್ತೆ ನಂಗೂ. ಬಟ್ ಇದೆಲ್ಲ ಮಾಡ್ಸೋದೇ ಅಪರೂಪ, ತುಂಬಾ ಅಪರೂಪ. ಹಾಗಾಗಿ ಕೆಲವೊಂದು ನನಗೂ ಅರ್ಥ ಆಗಿಲ್ಲ. ಅಲ್ಲಿ ಕುತ್ಕೊಂಡು ಅಲ್ಲಿ ನಿಂತ್ಕೊಂಡು ಇವಾಗ ವಾಸ್ತು ಆ, ರಂಗೋಲಿನ ತೋರಿಸ್ಬಿಟ್ಟು ಇಲ್ಲಿ ಸೂರ್ಯ, ಇಲ್ಲಿ ರಾಹು, ಇಲ್ಲಿ ಕೇತು ಅಂತ ತೋರಿಸ್ಬಿಟ್ಟು ಅದಕ್ಕೆ ಪೂಜೆ ಮಾಡಿಸ್ತಾ ಇದಾರೆ ಇವಾಗ. ಅಂದ್ರೆ ನವಗ್ರಹಗಳಿಗೆ ಪೂಜೆ ಮಾಡಿಸ್ತಾರೆ. ನವಗ್ರಹ ರಂಗೋಲಿ ಇತ್ತು, ವಾಸ್ತು ರಂಗೋಲಿ ಇತ್ತು, ಆ ಗಣಪತಿಯ ರಂಗೋಲಿ ಇತ್ತು. ಅದೆಲ್ಲದಕ್ಕೂ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದಾರೆ. ಅಲ್ಲಿ ನಿಂತಲ್ಲೇ ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಹಾಕಿ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ಮಾಡ್ತಾ ಹೋದ್ವಿ. ಆ ಹೇಳದ್ನಲ್ಲ, ಒಂದು ಇವಾಗ್ಲೂ ಕೂಡ ನನಗೆ ಮನ್ಸು ತುಂಬಿ ಬರುತ್ತೆ ಮಾತಾಡುವಾಗ. ಯಾಕಂದ್ರೆ ಇದು ಶ್ರಮ ಒಂದು ದಿನದ 2 ದಿನದಲ್ಲ, ಸುಮಾರು ಒಂದು 2 ಮುಕ್ಕಾಲು ವರ್ಷದಿಂದ ನಾವು ಮನೆ ಕಟ್ಸ್ತಾ ಇದೀವಿ. ಒಂದು ಔಟ್ಕಮ್ ಹೀಗಿರ್ಬೇಕು ಅಂತ ಆಸೆ ಇತ್ತು. 90% ನಾವು ಅದನ್ನ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗಿದೀವಿ. ಇನ್ನ 10% ವರ್ಕರ್ಸ್ ಇಂದಾನೋ ಅಥವಾ ನಮಗೂ ಸಾಕಾಯ್ತು ಆ ಒಂದು ಕಾರಣದಿಂದನೋ ಆ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಲಾಸ್ಟಿಗೆ. ಹೋಗ್ಲಿ ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ವಿ. ನೋಡಿ ಇನ್ನ ಸಿಮೆಂಟ್ ಕೂಡ ಕ್ಲೀನ್ ಆಗಿಲ್ಲ. ಕ್ಲೀನಿಂಗ್ ಮಾಡೋರು ಏನ್ ಹೇಳಿದ್ರು ಅಂದ್ರೆ ಇವತ್ತೊಂದಷ್ಟು ಜನ ಬಂದೋಗ್ಬಿಡ್ಲಿ, ನಾಳೆ ಫಂಕ್ಷನ್ಗೆ ನಿಮಗೆ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂತ. ಸರಿ ಅನ್ಕೊಂಡು ಸುಮ್ನಾದ್ವಿ. ಪಾಲಿಶಿಂಗ್ ಕೂಡ ಇವತ್ಗುನು ಅಲ್ಲಿ ಉಜ್ತಾನೇ ಇದಾರೆ. ಅಂದ್ರೆ ಪಾಲಿಶಿಂಗ್ ಹೆಂಗಾಗತ್ತೆ ಅಂತಂದ್ರೆ 1 ಟೈಮು 2 ಟೈಮು ಅದನ್ನ ಆ ಚೆನ್ನಾಗಿ ಉಜ್ಬೇಕು. ಉಜ್ಜಿ ನಂತರ ಪಾಲಿಶಿಂಗ್ ಮಾಡ್ತಾರೆ, ಸ್ಪ್ರೇ ಪಾಲಿಶ್ ಮಾಡ್ತಾರೆ. ಅದೆಲ್ಲದು ಆಗ್ಬೇಕು ಅಂದ್ರೆ 1 2 3 ಅಟೆಂಪ್ಟ್, 3 ಸಲ ಅಂತೂ ಮಾಡ್ತಾರೆ. ಅದಾದ ನಂತರವೇ ನಮ್ಗೆ ಬೇಕಾಗಿರೋ ರೀತಿಯಲ್ಲಿ ಸಿಗುತ್ತೆ. ಇದು ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ ಗಂಗೆ ಪೂಜೆ ಮಾಡ್ತಾ ಇದ್ವಿ. ಎಲ್ಲ ಕೋ ಸಿಸ್ಟರ್ಸ್, ನನ್ ಚಿಕ್ಕಮ್ಮ, ಅಮ್ಮ, ಎಲ್ರು ಇದಾರೆ. ಎಲ್ರೂ ಸೇರ್ಕೊಂಡು ಒಂದ್ ಗಂಗೆ ಪೂಜೆ ಮಾಡಿ ಗಂಗೆನ ಮನೆಯ ತುಂಬಿಸ್ಕೊಂಡ್ವಿ. ಆನಂತರ ಅದನ್ನ ಇಟ್ಟು ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡಿದ್ರೆ ಅವತ್ತಿನ ಗೃಹ ಪ್ರವೇಶದ ಒಂದು ಪೂಜೆ ಮುಗೀತು. ಅದಕ್ ನಂತರ ಅಂದ್ರೆ ನಾವು ನನ್ನ ಬಲಗಾಲಿನ ಹೆಬ್ಬೆರಳ ನಡುವೆಯಲ್ಲಿ ಮೊಳೆ ಮತ್ತೆ ಒಂದು ನಾಣ್ಯನ ಇಟ್ಟು ಮೊಳೆ ಹೊಡಿಸ್ತಾರೆ ಹೊಸ್ತಿರಿಗೆ. ಅದು ನಮ್ಮ ಮನೆಯವರೇ ಪೂಜೆ ಮಾಡ್ಬೇಕು. ಹಾಗೆ ಕಾಮಧೇನುನ ಒಳ ಕರ್ಕೊಂಡು ಹೋಗಿ ಅದಕ್ಕೂ ಕೂಡ ಅಕ್ಕಿ ಬೆಲ್ಲ ತಿನ್ಸಿ ಹಾಲು ಕರ್ಕೋತೀವಿ. ಎಲ್ಲದನ್ನು ನೀವೀಗ ನೋಡ್ತಾ ಹೋಗ್ತೀರಾ. ವ್ಲಾಗ್ಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಕಂಗ್ರಾಟ್ಸ್ ಹೇಳಿದಿರಾ, ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ. ನೋಡ್ತಾ ಹೋಗಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ಹಸು ಬಲ್ಗಾಲಿಟ್ಟು ಒಳಗಡೆ ಬಂತು. ಸಂತೋಷ ಆಯ್ತು. ಹಾಗೆ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸಿ, ಆ ಹಾಗೆ ಅಜ್ಜಿ ಅರಮನೆಯವ್ರಿಗೆ ನಾನು ಸುಮಾ ಮೇಡಮ್ಗೆ, ರೇವತಿ ಮೇಡಮ್ಗೆ ಹೇಳಿದ್ದೆ, ನಂಗೆ ಒಂದು ಪಾತ್ರೆ ಬೇಕು, ಕಂಚಿನ ಪಾತ್ರೆ ಬೇಕು ಹಾಲು ಉಗ್ಸ್ಲಿಕ್ಕೆ ಅಂತ. ಸೊ ಅದೇ ಪಾತ್ರೆ ಕಳ್ಸ್ಕೊಟ್ಟಿದ್ರು, 3 ತಟ್ಟೆ ಕಳ್ಸಿದ್ರು. ಅದೇ ಪಾತ್ರೆಯಲ್ಲಿ ಈಗ ಹಾಲ್ ಕರ್ಕೊಂಡು ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟು ಹಾಲು ಉಗ್ಸೋದು. ಅಂದ್ರೆ ಹಾಬ್, ನಮ್ಮ ಗ್ಯಾಸ್ ಸ್ಟೋವ್ ಏನಿತ್ತು, ಸ್ಟೋವ್ ನ ಫಿಟ್ ಮಾಡಿದ್ದಾರೆ, ಹಾಬ್ ನ ಫಿಟ್ ಮಾಡಿದ್ದಾರೆ. ಆದ್ರೆ ನನ್ಗೆ ಒಲೆ ಮೀನ್ಸ್ ಕಟ್ಟಿಗೆ ಒಲೆ ಮೇಲೆ ಹಾಲು ಉಗ್ಸ್ಬೇಕು ಅಂತ ಆಸೆ ಇತ್ತು. ಅದನ್ನ ಜೋಡ್ಸ್ಕೊಂಡಿದ್ವಿ ಕೂಡ, ಅದ್ರ ಪ್ರಕಾರನೇ ಹಾಲು ಉಗ್ಸಿ ಪೂಜೆ ಕೂಡ ನೆರವೇರಿಸಿದ್ವಿ. ಆ ಕೆಲವು ಶಾಸ್ತ್ರಗಳು, ಪೂಜೆಗಳು ತುಂಬಾ ಜನಕ್ಕೆ ಇಷ್ಟ ಆಗತ್ತೆ, ತುಂಬಾ ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ತೀರಾ ಕೂಡ. ಅದೇ ರೀತಿ ಎಲ್ಲ ನಡೀತಾ ಹೋಯ್ತು, ನೀವು ನೋಡಿ. ಹಾಗೆ ಮನೆಯ ಹೆಸರನ್ನ ನೆನ್ನೆನೆ ರಿವೀಲ್ ಮಾಡಿದ್ದೆ, ಮಾಣಿಕ್ಯ ಅಂತ ಮನೆ ಹೆಸರು. ಹಾಗೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಹೂಗಳನ್ನ ಬಳಸಿಲ್ಲ. ಏನೇ ಬಳಸಿದ್ರು ಅಲಂಕಾರಕ್ಕೆ ಹೂ ಬೇಕೇ ಬೇಕು, ಬಾಳೆಕಂದು ಬೇಕು, ಎಲ್ಲದನ್ನು ಪರಿಸರ ಸ್ನೇಹಿಯಾಗಿ ಅದನ್ನ ಡಿಸ್ಪೋಸ್ ಮಾಡಿದಾಗ ಅದು ಮಣ್ಣಲ್ಲಿ ಮಣ್ಣಾಗುವಂತ ವಸ್ತುಗಳನ್ನ ಹೆಚ್ಚು ಬಳಸಿದೀವಿ. ಅದೊಂದು ನೆಮ್ಮದಿ. ತುಂಬಾ ಸಿಂಪಲ್ ಆಗಿ ಹೇಳಿದೆ ನಾನು, ಡೆಕೋರೇಷನ್ ಎಲ್ಲೂ ಅದು ಅತಿ ಅನ್ಸ್ಬಾರ್ದು. ನಾವು ನನ್ಗೆ ಅದು ಸಂಪ್ರದಾಯಬದ್ಧವಾಗಿ ಒಂದು ಹೂ ಹಾಕಿದ್ರು ಸಾಕು ಅಂತ ಹೇಳಿದೆ. ಅದೇ ರೀತಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಇದು ಪೂಜೆ ದಿನ ಡೆಕೋರೇಷನ್ ಆದ್ರೆ 26ನೇ ತಾರೀಕು ಭಾನುವಾರಕ್ಕೆ ತೆಂಗಿನ ಗರಿಯಲ್ಲೇ ಹೆಚ್ಚು ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಅದೆಲ್ಲದನ್ನು ನೀವು ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ. ಸೊ ನಮ್ಮ ಗಾರ್ಡನ್ ಇಂದ ನಮ್ಮ ಮನೆಯ ವ್ಯೂ ಈ ರೀತಿ ಇರುತ್ತೆ. ಆ ಈಗ ನೋಡುವಾಗ ಎಷ್ಟು ಚೆನ್ನಾಗ್ ಅನ್ಸ್ತದೆ, ಬಟ್ ಅಟ್ ಪ್ರೆಸೆಂಟ್ ಈಗ ಮತ್ತೆಲ್ಲ ಉಜ್ಜಿ ಮಾಡಿ ಪೇಂಟ್ ಮಾಡ್ಲಿಕ್ಕೆಲ್ಲ ಮತ್ತೆ ಧೂಳಾಗಿದೆ. ಗೊತ್ತಿಲ್ಲ ಎಷ್ಟು ದಿನ ಕ್ಲೀನ್ ಮಾಡ್ಕೊಂಡು ಹೋಗ್ತೀವೋ. ಸದ್ಯಕ್ಕೆ ನಮ್ಮ ಅರ್ಚನನ ಮದ್ವೆ ಕೂಡ ಇದೆ, ಮದ್ವೆಗೆ ಹೋಗ್ಬೇಕು. ಮದ್ವೆ ಎಲ್ಲ ಮುಗಿಸ್ಕೊಂಡ್ ಬಂದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪ್ಯಾಕಿಂಗ್ ಮುಗಿಸ್ಕೊಂಡು ಆ ಮನೆಗ್ ಶಿಫ್ಟ್ ಆಗಿ
ಆ ನಂತರ ನಾನು ರೆಗ್ಯುಲರ್ ಆಗಿ ಪ್ರಾಪರ್ ವ್ಲಾಗ್ಸ್ ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಈ ಅತಂತ್ರ, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅಲ್ಲಿಗೆ ಹೋಗು ಇಲ್ಲಿಗ್ ಬಾ, ಈಗ್ಲೂ ನಮ್ ಸರ್ಕಸ್ ಮುಗ್ದಿಲ್ಲ. ಹಾಗಾಗಿ ಯಾವ್ದನ್ನು ತುಂಬಾ ಟೆನ್ಷನ್ ಮಾಡ್ಕೊಂಡು ಮಾಡ್ಲಿಕ್ಕೆ ಹೋಗಲ್ಲ. ಇದು ನಮ್ಮ ಮುಂಬಾಗಿಲು, 2 ಡೋರ್ ಮಾಡಿಸಿದೀವಿ. ತುಂಬಾ ಜನ ಹೋಮ್ ಟೂರ್ ಮಾಡಿ ಅಂತ ಆಲ್ರೆಡಿ ಕೇಳ್ತಾ ಇದಾರೆ. ಎಲ್ಲಿ ಹೋಮ್ ಟೂರ್? ಇನ್ನ ನಾವ್ ಶಿಫ್ಟ್ ಆಗಿಲ್ಲ, ಮನೆ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಮನೆ ಕೆಲಸ ಮುಗಿದ ತಕ್ಷಣ ಖಾಲಿ ಮನೆಯ ಒಂದು ವಿಡಿಯೋನ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ. ಆ ನಂತರ ಪ್ರಾಪರ್ ಹೋಮ್ ಟೂರ್ ಏನಿರುತ್ತೆ ಅದು ನಾವ್ ಶಿಫ್ಟಿಂಗ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಆ, ಕೆಲವೊಂದು ಆ, ನಮ್ಮದೇ ಆದ ಛಾಪು ಮೂಡಿಸುವಂತ ಕೆಲವೊಂದು ವಸ್ತುಗಳಿದೆ, ಅದನ್ನ ನಾನು ತೋರಿಸ್ತೀನಿ ಕೂಡ. ಇನ್ನ ಕೆಲವ್ರು ಹೇಳ್ತಾ ಇದ್ರು, ಇನ್ಸ್ಟಾಗ್ರಾಮ್ ಅಲ್ಲಿ, ಇದು ನಮ್ಮ ಮನೆಯವರ ಅಕ್ಕ ಅವ್ರ ಕೈಯಲ್ಲೇ ಹಸ್ತ ಇಡಿಸಿದ್ವಿ ಇಡೀ ಮನೆಯಲ್ಲಿ. ಹಾಗೆ ಮನೆ ಇಂಟೀರಿಯರ್ಸ್ ನ ಸ್ವಲ್ಪ ನೀವು ನೋಡ್ಬೋದು ಇವಾಗ. ಕೆಲವ್ರು ಹೇಳ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಯಾವ್ದು ಪೇಜ್ ಮರ್ತೆ ಹೋಯ್ತು ನೋಡಿ, ನಿನ್ನೆ ಹೇಳ್ತಾ ಇದ್ರು ಅಲ್ಲಿದೆ ಅಂತ, ಈ ತರ ಡಿಸೈನ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಆ ಪೇಜ್ ನನ್ನ ನೀವು ಹೇಳಿದ ತಕ್ಷಣ ಬ್ರೌಸ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ಕೆಲವೊಂದಂತೂ ತುಂಬಾ ಇನ್ನು ಮುಂಚೆನೆ ನೋಡ್ಬೇಕಿತ್ತು ನಾನು, ಇನ್ನು ಕೆಲವೊಂದನ್ನ ಅಳವಡಿಸ್ಕೋಬಹುದಿತ್ತು ಅಂತ ಅನಿಸ್ತು ನಂಗೆ. ಬಟ್ ಇಲ್ಲ, ಇದು ಎಲ್ಲೂ ನೋಡಿ ಅಳವಡಿಸ್ಕೊಂಡಿಲ್ಲ. ಈ ಶ್ರೀಚಕ್ರ ಮಾತ್ರ ಡಾಕ್ಟರ್ ಲೇಖನ ಅವರ ಮನೇಲಿದೆ, ಅದನ್ನ ನೋಡ್ಕೊಂಡು ನಂಗೆ ಹಿಂಗೇ ಬೇಕು ಅಂತ ಮಾಡಿಸಿದ್ದು. ಅಷ್ಟು ಬಿಟ್ರೆ ಇನ್ ಬಾಕಿ ಎಲ್ಲದನ್ನು ನಮ್ಮ ಮನ್ಸಿಗೆ ಹೇಗ್ ಅನ್ಸ್ತೋ ಅದನ್ನ ಹೇಳಿ ಅದೇ ರೀತಿ ನಾವು ಮಾಡಿಸ್ಕೊಂಡಿರೋದು. ಬಿಟ್ರೆ ನಾವ್ ಎಲ್ಲೂನು ಆ ಯಾವ್ದನ್ನು ಕಾಪಿ ಅಂತೂ ಮಾಡಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿರೋದನ್ನ ಕಾಪಿ ಮಾಡ್ಬೇಕು. ಮುಂಚೆನೆ ಗೊತ್ತಾಗಿದೆ ಡೆಫಿನೆಟ್ಲಿ ಅದ್ರಲ್ಲಿ ಇನ್ನಷ್ಟು ವಸ್ತುಗಳನ್ನ ನಾನು ತಗೊಳ್ತಾ ಇದ್ದೆ. ಥ್ಯಾಂಕ್ ಯು.